ನಮಸ್ತೆ ಗೆಳೆಯರೇ. ಈ ದಿನ ವಿಶ್ವಗುರುಗಳಾದ ಶ್ರೀ ಬಸವಣ್ಣನವರು ಜನಿಸಿದ ದಿನ. ಇವರು 1134 ಇಸ್ವಿಯಲ್ಲಿ ಬಸವನ ಬಾಗೇವಾಡಿ ಇಂಗಳೇಶ್ವರದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಮಾದರಸ ಹಾಗೂ ಮಾದಲಾಂಬಿಕೆ ಅವರು ಆಗಿರುತ್ತಾರೆ. ಇವರು ಬ್ರಾಹ್ಮಣ ಸಂಪ್ರದಾಯ ಕುಟುಂಬದಲ್ಲಿ ಜನಿಸಿರುತ್ತಾರೆ. ಇವರಿಗೆ ವೈದಿಕ ಶಾಸ್ತ್ರ ಹಾಗೂ ವೈದಿಕ ಧರ್ಮದಲ್ಲಿ ಆಸಕ್ತಿ ಇರುವುದಿಲ್ಲ. ಇವರಿಗೆ ತಂದೆ ತಾಯಿಗಳು ಉಪನಯನ ಮಾಡುವುದಾಗಿ ಹೇಳುತ್ತಾರೆ. ಆಗ ಬಸವಣ್ಣನವರು ನನಗಿಂತ ಹಿರಿಯರಾದ ಸಹೋದರಿ ನಾಗಮ್ಮನವರಿಗೆ ಉಪನಯನವನ್ನು ಮೊದಲು ಮಾಡಿ ನಂತರ ನನಗೆ ಉಪನಯನ ಮಾಡಿ ಎಂದು ಹೇಳುತ್ತಾರೆ. ಆಗ ತಂದೆ ತಾಯಿಗಳು ಮಹಿಳೆಯರಿಗೆ ಉಪನಯನ ನಿಷಿದ್ಧ ಎಂದು ಹೇಳುತ್ತಾರೆ. ಇದನ್ನು ವಿರೋಧಿಸಿ ಇವರು ಬಸವಣ್ಣನವರು ಮನೆಯಿಂದ ಹೊರಗೆ ಬರುತ್ತಾರೆ. ಬಂದು ಕೂಡಲ ಸಂಗಮ ಸೇರುತ್ತಾರೆ. ಅಲ್ಲಿ ಈಶ ಗುರುಗಳ ಬಳಿ ಇವರು ಸಂಸ್ಕೃತವನ್ನು ಹಾಗೂ ಕನ್ನಡವನ್ನು ಅಧ್ಯಯನ ಮಾಡುತ್ತಾರೆ ಹಾಗೂ ವೀರಶೈವ ಧರ್ಮವನ್ನು ಪ್ರಚಾರಪಡಿಸುತ್ತಾರೆ ಹಾಗೂ ವೀರಶೈವ ಧರ್ಮ ಲಿಂಗಾಯತ ಧರ್ಮವನ್ನು ಅಭಿವೃದ್ಧಿ ಮಾಡುತ್ತಾರೆ. ಹೀಗೆ ಇವರನ್ನು ಕಳಚೂರಿ ರಾಜನಾದ ಶ್ರೀ ಬಿಜ್ಜಳರಾಜನು ಅವರ ಸಂಸ್ಥಾನದಲ್ಲಿ ಅವರಿಗೆ ಆರ್ಥಿಕ ಮಂತ್ರಿಯ ಸ್ಥಾನವನ್ನು ನೀಡುತ್ತಾನೆ ಹಾಗೂ ಇವರಿಗೆ ನಾಗಲಾಂಬಿಕೆ ಹಾಗೂ ನೀಲಾಂಬಿಕೆ ಎಂಬ ಯುವತಿಯರೊಡನೆ ವಿವಾಹವನ್ನು ನೆರವೇರಿಸುತ್ತಾರೆ. ತದನಂತರ ಸ್ವಲ್ಪ ದಿನ ಕಳೆದ ಮೇಲೆ ಇವರಿಗೆ ಪ್ರಧಾನಮಂತ್ರಿಗಳ ಸ್ಥಾನವನ್ನು ಬಿಜ್ಜಳರಾಜನು ನೀಡುತ್ತಾನೆ. ಪ್ರಧಾನಮಂತ್ರಿಗಳ ಸ್ಥಾನ ಸಿಕ್ಕ ಮೇಲೆ ಇವರು ಸಮಾಜದ ಎಲ್ಲ ವರ್ಗದ ಜನರಿಗೆ ಹಾಗೂ ಎಲ್ಲ ಜನರ ಸಮಾನತೆಯನ್ನು ಕಾಪಾಡುತ್ತಾ ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತಾ ಇರುತ್ತಾರೆ. ಇವರು ಬಸವಣ್ಣನವರು ಅನೇಕ ಹಿಂದುಳಿದ ವರ್ಗದ ಜನರಿಗೆ ಹಾಗೂ ಅನೇಕ ದಲಿತರಿಗೆ ಲಿಂಗಧಾರಣೆಯನ್ನು ಮಾಡಿಸುತ್ತಾರೆ. ಇಂತಹ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುತ್ತಾರೆ. ಈ ಅನುಭವ ಮಂಟಪವು ಆಧ್ಯಾತ್ಮಿಕ ಸ್ಥಳವಾಗಿ ಇರುತ್ತದೆ. ಇದು ಪ್ರಪಂಚದಲ್ಲಿಯೇ ಮೊದಲನೆಯ ಆಧ್ಯಾತ್ಮಿಕ ಸಂಸತ್ ಆಗಿರುತ್ತದೆ. ಇಲ್ಲಿ ಕವಿಗಳು, ಶಿವಶರಣರು ಹಾಗೂ ಸಾಹಿತಿಗಳು ಒಟ್ಟಿಗೆ ಕುಳಿತು ಚರ್ಚಿಸಬಹುದಾದ ಸ್ಥಳವಾಗಿರುತ್ತದೆ. ಇಂತಹ ಬಸವಣ್ಣನವರು ಅನೇಕ ವಚನಗಳನ್ನು ರಚಿಸಿ, ಸಾಹಿತ್ಯಗಳನ್ನು ರಚಿಸಿ ಅವರು ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡುತ್ತಾ ಇರುತ್ತಾರೆ. ಇಂತಹ ವಿಶ್ವಗುರುಗಳಾದ ಬಸವಣ್ಣನವರ ಪ್ರತಿಮೆಯು ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ 2015 ನವೆಂಬರ್ 14ರಂದು ಅಲ್ಲಿನ ಲಂಡನ್ನಿನ ನಾಗರಿಕರು ಹಾಗೂ ಕನ್ನಡಿಗರು ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರುತ್ತಾರೆ. ಇಂತಹ ವಿಶ್ವಗುರುಗಳಾದ ಹಾಗೂ ವೀರಶೈವ ಧರ್ಮದ ಸ್ಥಾಪಕರಾದ ಹಾಗೂ ಲಿಂಗಾಯತ ಧರ್ಮಗುರುಗಳಾದ ಶ್ರೀ ಭಂಡಾರಿ ಬಸವಣ್ಣನವರು ಈ ದಿನ ಜನಿಸಿರುತ್ತಾರೆ. ಇವರು ಜನಿಸಿದ ದಿನವಾದ್ದರಿಂದ ನಾನು ಇವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ವಂದನೆಗಳು ಸಲ್ಲಿಸುತ್ತೇನೆ.